ಎಲ್ಲರಿಗೂ ನಮಸ್ಕಾರ. ನಾನು ಅನುರಾಧ, ಟೋಕಿಯೋ ಜಪಾನಿಂದ ಮಾತಾಡ್ತಾ ಇರೋದು. ಲಾಸ್ಟ್ ಮಂತ್ ಕುಕ್ಕಿಂಗ್ ಇವೆಂಟಿಗೆ ನಾನು ವಾಲಂಟಿಯರ್ ಆಗಿ ಹೋದಾಗ ಅಲ್ಲಿ ಒಬ್ಬರು ಜಾಪನೀಸ್ ಬಂದು ನೀವೆಲ್ಲಿನವರು ಅಂತ ಕೇಳಿದರು. ನಾನು ಕರ್ನಾಟಕ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳಿದರು. ಆಗ ನಾನು ದಾವಣಗೆರೆ ಅಂದರೆ ಇವ್ರಿಗೇನು ಗೊತ್ತಾಗತ್ತಾ, ಯಾಕೆ ಈ ಥರ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ದಾವಣಗೆರೆ ಅವಳು ಅಂತ ಹೇಳಿದೆ. ಓ ದಾವಣಗೆರೆನಾ, ನಾನು 2 ಸತಿ ಆಲ್ರೆಡಿ ಹೋಗಿದ್ದೀನಲ್ಲಿ, ನಂಗೆ ಬೆಣ್ಣೆ ದೋಸೆ ಅಂದರೆ ತುಂಬಾ ಇಷ್ಟ ಅಂತ ಇವರು ಹೇಳಿದರು. ಆಗ ನಾನು ತುಂಬ ಆಶ್ಚರ್ಯಪಟ್ಟೆ. ಜಾಪನೀಸ್ ದಾವಣಗೆರೆಗೆ ಹೋಗಿ 2 ಸತಿ ಬೆಣ್ಣೆ ದೋಸೆ ತಿಂದಿದ್ದಾರಲ್ಲ ಅಂತ. ಅವ್ರ ಹೆಸರು ಮಸಕಿ ಕೊಬಯಾಶಿ ಅಂತ. ಇವರು ಇಲ್ಲಿವರೆಗೂ 75ಕ್ಕಿಂತ ಹೆಚ್ಚು ಬಾರಿ ಇಂಡಿಯಾಕ್ಕೆ ಹೋಗಿದ್ದಾರೆ. ಇವರಿಗೆ ಇಂಡಿಯಾ ಅಂದರೆ ತುಂಬಾ ಇಷ್ಟ. ನಮ್ಮ ಭಾರತದ ಊಟನ ಅವರು ತುಂಬ ಇಷ್ಟಪಟ್ಟು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಓಡಾಡಿ ಸೌದಿದ್ದಾರೆ. ಇವರು ಎಣ್ಗಾಯಿ ತಿನ್ನಬೇಕು ಅಂತಂದರು. ಮನೆಗೆ ಬನ್ನಿ ಖಂಡಿತ ಅಂತ ಹೇಳಿ ಮನಸಾರೆ ಅಡುಗೆ ಮಾಡಿ ಅವರಿಗೆ ಊಟ ಬಡಿಸ್ದೆ. ತುಂಬ ಖುಷಿಯಾಗಿ ಊಟ ಮಾಡಿಕೊಂಡು ಹೊರಟರು. ಶಿನ್ನೆನ್ನರು ಇಂದೋರ್ ಯೋರಿನೋ ಸೆಕಾಯ್ ಅಂದರೆ ಭಾರತದ ಆಹಾರ ಪದ್ಧತಿ ಪ್ರಪಂಚದ ಬಗ್ಗೆ ಇವರು ಬುಕ್ ಕೂಡ ಬರೆದಿದ್ದಾರೆ. ನಮ್ಮ ಭಾರತದಿಂದ 6600 ಮೈಲಿ ದೂರ ಇದ್ದೀನಲ್ಲ ಅಂತ ಅವಾಗವಾಗ ಬೇಜಾರಾಗಿದಾಗ ಇಂಥವ್ರು ಯಾರಾದರೂ ಸಿಕ್ಕಿದಾಗ ತುಂಬಾ ಸಂತೋಷ ಆಗುತ್ತೆ. ಇದು ಇವತ್ತಿನ ಕತೆ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.